ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಿಂದ ಶನಿ ಶಿಂಗಣಾಪುರ ಯಾವ ರೀತಿ ಹೋಗೋದು ಅಂತ ನೋಡೋಣ ಮತ್ತು ದೇವಾಲಯದ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ. ಶನಿ ಶಿಂಗಣಾಪುರ ಹೋಗಬೇಕು ಅಂತ ಹೇಳಿದ್ರೆ ನಾವು ಶಿರ್ಡಿ ಹೋದಾಗ ಪ್ಲಾನ್ ಮಾಡ್ಕೋಬಹುದು. ಶಿರ್ಡಿಯಿಂದ ಶನಿ ಶಿಂಗಣಾಪುರ 71 ಕಿಲೋಮೀಟರ್ ಇದೆ. 1.5 ಗಂಟೆ ಜರ್ನಿ ಆಗುತ್ತೆ. ನಮಗೆ ಶಿರ್ಡಿಯಲ್ಲಿ ಸಾಕಷ್ಟು ಪ್ರೈವೇಟ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರಿದ್ದಾರೆ. ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಆಗುತ್ತೆ. ನಾವು ಹೋಗುವಂಥ ಗಾಡಿ ಈ ರೀತಿಯಾಗಿರುತ್ತೆ. ಮಿನಿ ಟ್ರಾವೆಲ್ ಬಸ್ಸು ಖಾಲಿ ಇದೆ ಅಂತ ಹೇಳ್ಬಿಟ್ಟು ಹತ್ತಿ ಕೂತ್ರೆ ನಮಗೆ ಅಲ್ಲೇ 1 ಗಂಟೆ 1.5 ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ಅದು ಗಾಡಿ ಫುಲ್ ಆಗೋವರೆಗೂ ನಮಗೆ ಕರ್ಕೊಂಡು ಹೋಗಲ್ಲ ಅವರು. ಶನಿ ಶಿಂಗಣಾಪುರ ಹೋಗುವ ದಾರಿಯಲ್ಲಿ ಸಾಕಷ್ಟು ಕಬ್ಬಿನ ಜ್ಯೂಸ್ ಅಂಗಡಿಗಳು ಇರುತ್ತೆ. ಹೋಗುವಾಗ ಗಾಡಿ ನಿಲ್ಲಿಸ್ತಾರೆ, ಒಂದು 10 ನಿಮಿಷ ಟೈಮ್ ಕೊಡ್ತಾರೆ. ಬೇಕು ಅಂತ ಹೇಳಿದ್ರೆ ನಾವು ಕಬ್ಬಿನ ಜ್ಯೂಸ್ ಕುಡಿಬೋದು. ಶಿರ್ಡಿಯಿಂದ 1.5 ಗಂಟೆ ಜರ್ನಿ ಆದಮೇಲೆ ನಾವು ಇಲ್ಲಿ ರೀಚ್ ಆಗ್ತೀವಿ. ರೀಚ್ ಆದಮೇಲೆ ಪಾರ್ಕಿಂಗಲ್ಲಿ ಸಾಕಷ್ಟು ಪೂಜೆಗೆ ಬೇಕಾಗಿರುವಂಥ ಐಟಮ್ ಸಿಗುತ್ತೆ. ಇಲ್ಲಿ ಅಂಗಡಿಯವರು ಮತ್ತು ನಾವು ಬಂದಿರುವಂಥ ಗಾಡಿಯವರು ಮೊದಲೇ ಮಾತಾಡ್ಕೊಂಡಿರ್ತಾರೆ ಅನಿಸುತ್ತೆ. ಪಾರ್ಕಿಂಗಲ್ಲಿ ನಾವು ಗಾಡಿ ಇಳಿದ ಕೂಡಲೇ ಅಂಗಡಿಯವರು ಬಂದು ಪೂಜಾ ವಸ್ತುಗಳನ್ನ ಇಲ್ಲೇ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ತುಂಬ ಫೋರ್ಸ್ ಮಾಡ್ತಾರೆ. ಅವ್ರ ಹತ್ರ ನಾವು ತೊಗೊಂಡ್ರೆ 1 to ಡಬಲ್ ರೇಟ್ ಇರುತ್ತೆ. ಒಂದು ಪೂಜಾ ಸಾಮಗ್ರಿಯ ಬೆಲೆ 500 ರೂಪಾಯಿ ಹೇಳ್ತಾರೆ. ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ತಾರೆ. ನಾವು ಅಲ್ಲಿ ತೊಗೊಳ್ಳೋದು ಬೇಡ, ದೇವಸ್ಥಾನದ ಹತ್ರ ತುಂಬ ಅಂಗಡಿಗಳಿರುತ್ತೆ, ಅಲ್ಲಿ ಹೋಗಿ ನಾವು ವಿಚಾರಿಸಿ ನಾವು ತೊಗೋಬೇಕಾಗತ್ತೆ. ನಾವು ಪೂಜೆಗೆ ತೊಗೊಂಡಿರುವಂಥ ಎಳ್ಳೆಣ್ಣೆ ದೇವಸ್ಥಾನದೊಳಗಡೆ ಈ ರೀತಿಯಾಗಿ ಹಾಕ್ತಾರೆ. ದೇವರ ಮುಂದೆ ಒಂದು ಬಾಕ್ಸ್ ಟೈಪ್ ಮಾಡಿರ್ತಾರೆ, ಅಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಎಳ್ಳೆಣ್ಣೆ ಇಲ್ಲಿ ಹಾಕಬೇಕಾಗತ್ತೆ. ಇನ್ನು ದೇವಸ್ಥಾನದಲ್ಲಿ ನಾವು ನಮ್ಮ ಕೈಯಾರೆ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡು ಮಾಡಿಸ್ಬೇಕಾಗತ್ತೆ. ಶನಿ ಶಿಂಗಣಾಪುರ. ಸಾಮಾನ್ಯವಾಗಿ ಈ ಗ್ರಾಮದ ಎಲ್ಲ ಮನೆಗಳಿಗೂ ಬಾಗಿಲುಗಳಿಲ್ಲ. ಮುಂಭಾಗದಲ್ಲಿ ಕೇವಲ ಬಾಗಿಲಿನ ಚೌಕಟ್ಟು ಇದ್ದರೂ ಅದಕ್ಕೆ ಬಾಗಿಲು ಇರುವುದಿಲ್ಲ. ಇದರ ಹಿಂದಿನ ಕಾರಣ ಹಿಂದೂಗಳ ದೇವತೆಯಾದ ಶನಿ ದೇವರ ಮೇಲಿನ ನಂಬಿಕೆಯಿಂದಾಗಿ. ಈ ಗ್ರಾಮದಲ್ಲಿ ಬಾಗಿಲುಗಳು ಯಾವಾಗಲೂ ತೆರೆದಿರುತ್ತದೆ. ಗ್ರಾಮಸ್ಥರ ಪ್ರಕಾರ ಶನಿ ದೇವರು ಅವರ ರಕ್ಷಕ. ದುಷ್ಟರ ಕಣ್ಣಿನಿಂದ ಶನಿದೇವನು ರಕ್ಷಿಸುತ್ತಾನೆ ಎಂಬ ನಂಬಿಕೆಯಿದೆ. ಶನಿ ದೇವರ ಭಯ ಎಷ್ಟು ಪ್ರಬಲವಾಗಿದೆ ಎಂದರೆ ಬಾಗಿಲು ಇಲ್ಲದಿದ್ದರೂ ಈ ಗ್ರಾಮದಲ್ಲಿ ಕಳ್ಳತನದ ವರದಿಗಳಿಲ್ಲ. ಇಡೀ ಗ್ರಾಮವು ನಂಬಿಕೆಯ ಆಧಾರದ ಮೇಲೆ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಈ ಗ್ರಾಮದಲ್ಲಿ ಯಾರೇ ಕಳ್ಳತನ ಮಾಡಲು ಪ್ರಯತ್ನಿಸಿದರೂ ಅವರಿಗೆ ಮಾರಣಾಂತಿಕ ಕಾಯಿಲೆ, ಕುರುಡುತನ ಮತ್ತು ಮಾನಸಿಕ ಅಸಮತೋಲನದಿಂದ ತಕ್ಷಣ ಶಿಕ್ಷೆಯಾಗುತ್ತದೆ ಎಂದು ಜನರು ನಂಬುತ್ತಾರೆ. ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ, ಅಪ್ರಾಮಾಣಿಕರಾಗಿದ್ದರೆ ಅಪಘಾತ ಅಥವಾ ದಿವಾಳಿತನದ ರೂಪದಲ್ಲಿ 7.5 ವರ್ಷಗಳ ಕಾಲ ದುರದೃಷ್ಟ ಅನುಭವಿಸಬೇಕಾಗುತ್ತದೆ ಎಂದು ನಂಬಲಾಗಿದೆ. ಯಾರಾದರೂ ಬೀಗ ಅಥವಾ ಬಾಗಿಲನ್ನು ಸ್ಥಾಪಿಸಿದರೆ ಅವರಿಗೆ ಗ್ರಹಚಾರ ಕಾಡುತ್ತದೆ ಎಂದು ಜನರು ನಂಬುತ್ತಾರೆ. ದಂತಕಥೆಗಳ ಪ್ರಕಾರ ಸುಮಾರು ವರ್ಷಗಳ ಹಿಂದೆ ಭಾರೀ ಮಳೆಯಾಯಿತು. ಮಳೆಯ ನಂತರ ಪನಸನಾಳ ನದಿಯ ದಡದಲ್ಲಿ ಕಪ್ಪು ಕಲ್ಲಿನ ಚಪ್ಪಡಿ ಕೊಚ್ಚಿ ಹೋಗಿರುವುದನ್ನು ಜನರು ನೋಡಿದರು. ಸ್ಥಳೀಯರು ಕೋಲಿನಿಂದ ಕಪ್ಪು ಕಲ್ಲಿನ ಚಪ್ಪಡಿಗೆ ಸ್ಪರ್ಶಿಸಿದಾಗ ಎಲ್ಲಿಂದಲೋ ರಕ್ತ ಸೋರತೊಡಗಿತು. ಅದೇ ರಾತ್ರಿ ಗ್ರಾಮದ ಮುಖ್ಯಸ್ಥನು ತನ್ನ ಕನಸಿನಲ್ಲಿ ಶನಿದೇವರನ್ನು ನೋಡಿದನು. ಶನಿದೇವರು ಕಪ್ಪು ಕಲ್ಲಿನ ಚಪ್ಪಡಿ ತನ್ನ ವಿಗ್ರಹ ಎಂದು ಹೇಳಿ ಗ್ರಾಮದಲ್ಲಿ ತನ್ನ ಹೆಸರಿನಲ್ಲಿ ದೇವಾಲಯವನ್ನು ನಿರ್ಮಿಸಲು ಶನಿದೇವರು ಆದೇಶಿಸಿದರು. ಇದಕ್ಕೆ ಪ್ರತಿಯಾಗಿ ಶನಿದೇವರು ಗ್ರಾಮಕ್ಕೆ ಯಾವುದೇ ಹಾನಿಯಾಗದಂತೆ ರಕ್ಷಿಸುವುದಾಗಿ ಹೇಳಿದರು. ಆದರೆ ದೇಗುಲಕ್ಕೆ ಮೇಲ್ಛಾವಣಿ ಇರಬಾರದು ಎಂಬ ಒಂದು ಷರತ್ತು ಇತ್ತು. ಗ್ರಾಮವನ್ನು ಯಾವುದೇ ಅಡೆತಡೆ ಇಲ್ಲದೆ ಕಾಪಾಡಲು ಈ ಷರತ್ತು ಹಾಕಲಾಗಿತ್ತು. ಪ್ರತಿ ವರ್ಷ ಶನಿದೇವರ ಆಶೀರ್ವಾದ ಪಡೆಯಲು ಗ್ರಾಮಕ್ಕೆ ಭಕ್ತರ ದಂಡೇ ಹರಿದು ಬರುತ್ತದೆ. ಅಮಾವಾಸ್ಯೆಯಂದು ಈ ದೇವಾಲಯಕ್ಕೆ ದೇಶಾದ್ಯಂತ 3 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುತ್ತಾರೆ. ಏಕೆಂದರೆ ಈ ದಿನವನ್ನು ಶುಭ ದಿನವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಈ ದಿನ ಜಾತ್ರೆಯೂ ನಡೆಯುತ್ತದೆ. ಭಕ್ತರು ಮೂರ್ತಿಗೆ ಎಣ್ಣೆ ಮತ್ತು ನೀರಿನಿಂದ ಅಭಿಷೇಕ ಮಾಡುತ್ತಾರೆ. ಶನಿದೇವರ ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಮೇ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಇತರ ದಿನಗಳಿಗೆ ಹೋಲಿಸಿದರೆ ಶನಿವಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಾವು ಡಿಸೆಂಬರ್ ಎಂಡಲ್ಲಿ ಹೋಗಿದ್ದು, ಅವಾಗ ಅಷ್ಟೇನು ಬಿಸಿಲು ಇರಲಿಲ್ಲ. ಆದಷ್ಟು ನಾವು ನವೆಂಬರ್ ಟು ಫೆಬ್ರವರಿ ಒಳಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಬೇಸಿಗೆಯಲ್ಲಿ ಹೋದರೆ ತುಂಬ ಬಿಸಿಲಿರುತ್ತೆ. ನಾವು ಬೆಳಗ್ಗೆ ಬೇಗ ಹೋದರೆ ಶನೇಶ್ವರ ಸ್ವಾಮಿ ಅಭಿಷೇಕ ಮತ್ತು ಮಹಾಮಂಗಳಾರತಿ ನೋಡ್ಬೋದು. ಬನ್ನಿ ಶನೇಶ್ವರ ಸ್ವಾಮಿಯ ಅಭಿಷೇಕ ಮತ್ತು ಮಹಾಮಂಗಳಾರತಿ ನೋಡೋಣ. ನೀವು ಕೂಡ ದರ್ಶನ ಮಾಡಿಕೊಳ್ಳಿ. दीपं दर्शयामि पंचामृत नैवेद्यं प्राणाय स्वाहा प्राणाय स्वाहा ध्यानाय स्वाहा उदानाय स्वाहा समानाय स्वाहा पूर्णब्रह्मणे नमः नैवेद्यं निवेदयामि नमस्कारं करुण्यानेन पंचामृतपूर्णेन गहराज
तनैष्टदेवता प्रियता धर्ममुत्तरे निर्माल्यं विश्वपुनश्च गन्धाक्षतपुष्पैः सम्पूज्य अभिषेकधारयां कुर्यात् ॐ नमस्ते पुराण्यवौतोषैषवे नमः बाहुभ्यामुद्रे नमः याते रुद्रशिवातनूरघोरापापघातिने दयानन्दभाषन्तमया विभिन्नाभिषान्तिः या विभिन्नेन्द्रस्ते विभ्रजस्तवे शिवाङ्गी रुद्रकान्कुर्माहि गोदे कुरुसञ्जलता ये नवतथा स्वागिरिजाचा वदामधे यथा न सर्वमिहोपा मानसो केतमहे मानैषमानोगोषमानश्वे सुधीर्षः मानो वीरान्नर्प्रभाग्नोदि हैकुन्तस्तदुर्गवाहवान् भवति जायमानः तन्धीरा तत्कवयोन्नयन्ति स्वाध्यो मनसा देवयन्तः भूतानां सामिहोपवये श्रियम् ग्रहराजश्रीकरैष्टदेवताभ्यो नमः चन्दनं समर्पयामि चन्दनोपरि अक्षताक्षराक्षसुरश्रेष्ठा कुङ्कुमास्ताक्षोभिता मया निवेदिता भक्त्या ग्रहाण परमेश्वर अक्षतां समर्पयामि अहिरिवभोगैः पर्येति वा भुञ्जाय हेतिं परिवाधमानः तत्तगनो विश्वाद्वयोनाधिविद्वान् पुमान् पुमातु सम्परिपातु विश्वताः सकल सौभाग्यनाना परिमलद्रव्यं समर्पयामि ओखरीः प्रतिमोदकं पुष्पवतीः प्रसूवरीः अश्वा इव सजित्वरी श्रीबुधः पार इष्णवाः इत्यादिनि वै प्रभो मया वृतानि पूजार्थं पुष्पाणि प्रतिगृह्यताम् देवन्तिकावकुलजम्बकपाठराज्यै रुद्राः देवता आदित्या देवता मरुतो देवता विश्वे देवा देवता बृहस्पतिर्देवता इन्द्रो देवता वरुणो देवता भक्त्यादीपं प्रयच्छामि देवाय परमात्मने त्राहि मां निर्यात्सोरा दीपज्योतिरनमोऽस्तु ते धूपमग्रापयामि अग्निर्ज्योतिषं ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ಬೇರೆ ಸ್ಥಳಗಳ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೇವೆ. नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः ॐ स्वस्ति साम्राज्यं भौज्यं स्वराज्यं वैना
राज्यं पारमेष्ठ्यं राज्यं महाराज्यमाधिपत्यमयं समन्तवर्या ईशात् सार्वभौमः सर्वायुषन्तारा पराराधं पृथिव्यै समुद्रपर्यन्ताय एकराजते ततः श्लोको विहितो मरुतः परमेष्टारो मरुतस्यावसङ्गहे आविश्यतस्य कामप्रिये विश्वे देवा सभासदैति ॐ एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् ॐ नीलाञ्जनसमाभासं रविपुत्रं यमाभयम् छायामार्तण्डसम्भूतं तन्नमामि शनैश्चरङ्गराजनैकरेणाभिरुणः प्रार्थनापूर्वकमन्त्रपुष्पाञ्जलिं समर्पयामि नमस्कारं करोमि कलाशनेश्वर महाराज की जय गणेश महाराज की जय ನಾವು ಒಳಗಡೆ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ನಮಗೆ ಇಲ್ಲಿ ನವಗ್ರಹ ದೇವಸ್ಥಾನ ಸಿಗುತ್ತೆ. ಹೊಸದಾಗಿ ಕಟ್ಟಿದ್ದಾರೆ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ನವಗ್ರಹ ದೇವರ ದರ್ಶನ ಮಾಡಿಕೊಂಡು ಬಂದರೆ ನಮಗೆ ಶನಿ ಶಿಂಗನಾಪುರ ಯಾತ್ರೆ ನಮಗೆ ಕಂಪ್ಲೀಟ್ ಆಗುತ್ತೆ. ನಾವು ನಮ್ಮ ಗಾಡಿ ಹತ್ರ ಹೋಗ್ಬಿಟ್ಟು ಮತ್ತೆ ನಾವು ಶಿರ್ಡಿಗೆ ಹೋಗಿ ಶಿರ್ಡಿಯಿಂದ ನಾವು ಬೇರೆ ಪ್ಲ್ಯಾನ್ ಮಾಡ್ಕೋಬೋದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಲು ಮರೆಯದಿರಿ.